ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಇವತ್ತು ಹೊಸ ಮುರಳಿಯ ದಿನಾಂಕ 24 ಅಕ್ಟೋಬರ್ 2010. ಈ ಮುರಳಿಯಲ್ಲಿ ಬಾಬಾ ನಮಗೆ ಏನ್ ತಿಳಿಸ್ತಾ ಇದ್ದಾರೆ? समय की रफ्तार प्रमाण अभी विशेष स्वभाव संस्कार परिवर्तन करने में तीव्रता लाओ। मनसा द्वारा आत्माओं को भिन्न भिन्न किरणें दो. ಸಮಯದ ತೀವ್ರತೆಯ ಪ್ರಮಾಣ ಈಗ ವಿಶೇಷವಾಗಿ ಸ್ವಭಾವ ಮತ್ತು ಸಂಸ್ಕಾರದಲ್ಲಿ ಪರಿವರ್ತನೆಯನ್ನ ತರಬೇಕು. ಅದನ್ನು ತೀವ್ರದ ರೂಪದಲ್ಲಿ ತರಬೇಕು. ಅದಕ್ಕಾಗಿ ಮನಸ್ಸಿನ ಮೂಲಕ ಆತ್ಮಗಳಿಗೆ ಭಿನ್ನ ಭಿನ್ನ ಕಿರಣಗಳನ್ನು ಕೊಡುವಂತಹ ಸಾಧನೆಯನ್ನ ಮಾಡಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಸಮಯ ತುಂಬಾ ಸ್ಪೀಡಾಗಿ ಹೋಗ್ತಾ ಇದೆಯಂತೆ. ಯಾವ ಕಡೆ ಹೋಗ್ತಾ ಇದೆ? ವಿಕಾರದ ಕಡೆಗೆ, ವಿನಾಶದ ಕಡೆಗೆ, ವಿಕಾರದ ಕಡೆಗೆ, ದುಃಖದ ಕಡೆಗೆ, ನೋವಿನ ಕಡೆಗೆ ಅಲ್ವಾ? ನಾವು ನೋಡ್ತಾ ಇದೀವಿ, ಯಾವ ಮನುಷ್ಯಾತ್ಮರನ್ನ ಮಾತಾಡ್ಸಿದ್ರು ಕೂಡ ಏನಾಗಿದೆ? ಭಿನ್ನ ದುಃಖ. ಭಿನ್ನ ಭಿನ್ನವಾದಂತ ಕಾರಣಗಳು. ಶಾರೀರಿಕ ಸಮಸ್ಯೆಗಳಿರ್ಬೋದು, ಸಂಬಂಧಗಳಲ್ಲಿ ತೊಂದರೆ, ಹಣಕಾಸಿನ ತೊಂದರೆ, ಅತಿವೃಷ್ಟಿ, ಅನಾವೃಷ್ಟಿ, ಹೀಗೆ ನೂರಾರು ಕಾರಣಗಳಿಂದ ಮನುಷ್ಯಾತ್ಮರ ಮನಸ್ಸಿನಲ್ಲಿ ತುಂಬಾ ದುಃಖ ಇದೆ ಆತ್ಮೀಯರೇ. ಪ್ರಾಪಂಚಿಕವಾಗಿ ಇದೆ ಹೌದು, ಆದ್ರೆ ನೋಡಿ, ಶಾರೀರಿಕ ಕಾಯಿಲೆಗಳಿಗಿಂತ ಮಾನಸಿಕ ಕಾಯಿಲೆ ತುಂಬಾ ಇದೆ. ಮಾನಸಿಕ ಅಂದ್ರೆ ಸೈಕೆಟ್ರಿಕ್ ಅಂತಲ್ಲ, ಮನಸ್ಸಿನಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ ಅಲ್ವಾ? ಹಾಗಿದ್ರೆ ಆ ಕಾಯಿಲೆ ಗುಣಪಡಿಸೋರು ಯಾರು? ನಾವೇ ಅಲ್ವಾ? ಎಷ್ಟು ಪ್ರಮಾಣದಲ್ಲಿ ರೋಗಿಗಳು ಜಾಸ್ತಿ ಆಗ್ತಾ ಇದಾರೋ ಅಷ್ಟು ಪ್ರಮಾಣದಲ್ಲಿ ಏನಾಗ್ತಾ ಇಲ್ವಂತೆ? ಡಾಕ್ಟರ್ಗಳು ರೆಡಿ ಆಗ್ತಾ ಇಲ್ಲ. ಯಾವ ಡಾಕ್ಟ್ರು? ಆತ್ಮನ ಸಮಸ್ಯೆ ಪರಿಹಾರ ಮಾಡುವಂತ ಡಾಕ್ಟರ್, ಅವ್ರು ಜಾಸ್ತಿ ಆಗ್ತಾ ಇಲ್ವಂತೆ. ಅದಕ್ಕಾಗಿ ಈಗ ನಾವೇನ್ ಮಾಡಬೇಕು? ನಮ್ಮ ಸ್ವಭಾವ ಸಂಸ್ಕಾರವನ್ನ ಚೇಂಜ್ ಮಾಡಿ. ಸ್ವಭಾವ, ನಾನು ಯಾರು? ನನ್ನ ಭಾವವನ್ನ ಚೇಂಜ್ ಮಾಡಿ. ಯಾವ ರೀತಿ ಚೇಂಜ್ ಮಾಡೋಣ ನಮ್ಮ ಭಾವವನ್ನ? ನಾನು ಈಗ ನನ್ನದನ್ನ ತೆಗೆದು ಬಾಬಾ ಸಪ್ತ ಗುಣಗಳನ್ನ ಅಳವಡಿಕೆ ಮಾಡ್ಕೊಳ್ಬೇಕು. ಆವಾಗ ಭಾವ ಚೇಂಜ್ ಆಗುತ್ತೆ. ಹಾ, ಸರಿ. ನನ್ನ ಭಾವವನ್ನ ನನ್ನ ಪ್ರತಿ ಚೇಂಜ್ ಮಾಡ್ಬೇಕು, ಬೇರೆಯವ್ರ ಪ್ರತಿ ಚೇಂಜ್ ಮಾಡ್ಬೇಕು? ನನ್ನ ಪ್ರತಿ. ನೋಡಿ, ಹಾಗಿದ್ರೆ ಚೇಂಜ್ ಮಾಡಬೇಕು ಅಂತಂದ್ರೆ ಈಗ ಹೇಗಿದೆ? ಬಾಬಾ ಏನ್ ಹೇಳ್ತಾರೆ? ಈಗಿರೋದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ, ಹೌದಾ? ಅವಾಗ ಈಗ ಹೌದು. ಯಾವ್ದೋ ಒಂದ್ ರೀತಿ ಇದೆ ಅಂತ ಆಯ್ತಲ್ವ. ಇವಾಗ ನಾವ್ ಯಾವ್ದೋ ಒಂದು ಡ್ರೆಸ್ ಹಾಕೊಡ್ತೀವಿ, ಅವಾಗ ಏನ್ ಹೇಳ್ತಾರೆ ಹಿರಿಯರು? ನೋಡಿ, ಇದು ಸರಿ ಇಲ್ಲ, ಇದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವಾ? ಇನ್ನು ಕೆಲವೊಂದ್ಸಲ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಅವಾಗ ಏನ್ ಹೇಳ್ತಾರೆ? ನೋಡಿ, ನಿಮ್ಗೆ ಶುಗರ್ ಬಂದಿದ್ಯಾ, ಅಕ್ಕಿ ತಿನ್ಬೇಡ್ರಿ, ಕೂದಿ ತಿನ್ರಿ ಅಂತ ಹೇಳ್ತಾರೆ ಅಲ್ವಾ? ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ವಾ? ಹಾಗಿದ್ರೆ ಈಗ ನನ್ನ ಭಾವ ಹೇಗಿದೆ? ಇನ್ನು ಹಳೆದ್ರಲ್ಲಿ ಇದೀವಲ್ಲ, ಅದರಿಂದ ಚೇಂಜ್ ಮಾಡ್ಕೊಳ್ಬೇಕು. ನನ್ನ ಭಾವ ಹೇಗಿದೆ ಅಂತಂದ್ರೆ, ಶರೀರದ ಸಂಪಾದನೆ, ಶರೀರಕ್ಕೆ ಮನೆ, ಇಂದ್ರಿಯ ಸುಖ. ಓಕೆನಾ? ಅಂದ್ರೆ ಶರೀರದ ಧನವನ್ನ, ಶರೀರಕ್ಕೆ ಬೇಕಾಗಿರುವಂತ ಸಾಧನವನ್ನ, ಶರೀರದ ನಾಲಿಗೆಗೆ ಏನ್ ಬೇಕು, ಕಣ್ಣಿಗೆ ಏನ್ ಬೇಕು, ಕಿವಿಗೆ ಏನ್ ಬೇಕು, ಚರ್ಮಕ್ಕೆ ಏನ್ ಬೇಕು, ಶರೀರದ ಕಾಯಿಲೆ ಗುಣ ಆಗ್ಲಿಕ್ಕೆ ಏನೇನು ಮಾಡಬೇಕು, ನನ್ನ ಭಾವ ಯಾವ್ದ ಕಡೆಗಿದೆ ಇವಾಗ? ಶರೀರಕ್ಕೆ ಸಂಬಂಧಪಟ್ಟಂತ ವಿಷಯ, ಹೌದಾ? ಇದು ನಿಮ್ಮ ವೈಯಕ್ತಿಕವಾಗಿ. ಇನ್ನು ಬೇರೆಯವ್ರ ಪ್ರತಿ ನೋಡೋಣ. ನಾವು ಏನ್ ನೋಡ್ತೀವಿ? ನನ್ನ ಮಕ್ಕಳಿಗೆ ಒಳ್ಳೆ ಕಡೆ ಇಂಜಿನಿಯರಿಂಗ್ ಸೀಟ್ ಸಿಗಬೇಕು. ಯಾವ್ದಕ್ಕೆ? ಶರೀರಕ್ಕೆ. ಒಳ್ಳೆ ಸಂಬಳ ಬರ್ಬೇಕು. ಯಾವ್ದಕ್ಕೆ? ನನ್ನ ಮಕ್ಕಳಿಗೆ ಮದುವೆ ಆಗ್ಬೇಕು. ಯಾವ್ದಕ್ಕೆ?
ಇರುತ್ತೆ. ಮನೆಗೆ ಯಾರಾದ್ರೂ ನೆಂಟರು ಬರ್ತಾರೆ, ಆವಾಗ ಹೌದಪ್ಪ ಒಳ್ಳೆ ಶಾವಿಗೆ ಪಾಯಸ ಮಾಡ್ಬಿಟ್ಟು ಅವ್ರಿಗೆ ಊಟ ಮಾಡಿ ಬಡಿಸ್ಬೇಕು. ಅವರಿಗೆಲ್ಲ ಇಸ್ಕಾನ್ ಟೆಂಪಲ್ ತೋರ್ಸ್ಕೊಂಡು ಬರಬೇಕು, ಲಾಲ್ಬಾಗ್ ಕಬ್ಬನ್ ಪಾರ್ಕ್ ತೋರ್ಸ್ಕೊಂಡು ಬರಬೇಕು. ಹ್ಮ್ ಅಥವಾ ಆ ಹೋಟೆಲಿಂದ ಏನು ಗೋಬಿ ಮಂಚೂರಿ ತಂದ್ಬಿಟ್ಟು ತಿನ್ನಿಸ್ಬೇಕು. ಅದೇನಾಗಿದೆ, ಶರೀರಕ್ಕೆ ಸಂಬಂಧಪಟ್ಟದ್ದನ್ನೇ ಅವರಿಗೆ ಕೊಟ್ಟು ಬಿಟ್ಟು ಅವರಿಗೆ ಆದರಾತಿಥ್ಯ ಗೌರವವನ್ನು ಕೊಡಬೇಕು ಹೇಳುವಂತ ಮನೋಭಾವ, ಉಡುಗೊರೆ ಕೊಡಬೇಕು. ಈವನ್ ಬಾಬನ ಮನೆಗೆ ಬಂದ್ರು ಕೂಡ ಏನ್ ಮಾಡ್ಬೇಕು, ಹೌದಕ್ಕೋರೆ ಒಳ್ಳೇದು, ಏನಾಯ್ತು ನಮ್ಮ ಮನೆಯಲ್ಲಿ ಒಳ್ಳೆಯ ಲಾಭ ಆಗಿದೆ, ಅಥವಾ ನಮಗೆ ಬಾಬಾ ಸೈಗೂ ಕೊಟ್ಟಿದ್ದಾರೆ, ಅದಕ್ಕಾಗಿ ಎಲ್ಲರಿಗೂ ಬಾಬಾ ಏನ್ ಮಾಡಿ ಬ್ರಹ್ಮ ಭೋಜನ ಮಾಡಿಸ್ಬಿಡಿ ಅಕ್ಕೋರೆ ಅಂತ ಏನ್ ಮಾಡೋದು. ಬಂದಂತ ಬಾಬನ ಮನೆ ಮಕ್ಕಳಿಗೂ ಕೂಡ ತಿನ್ನಿಸೋದ್ರಲ್ಲಿ, ಗಿಫ್ಟ್ ಕೊಡೋದಲ್ಲಿ, ಕೊಡಿಸೋದಲ್ಲಿ ನಾವೇನಾಗ್ಬಿಟ್ಟಿದೀವಿ, ವಿಜಯ. ಬ್ಯುಸಿ ಆಗಿದೀವಲ್ವಾ. ಇದು ನಾವು ಮಾಡ್ತಿದೀವಿ ತಾನೆ. ಹಾ, ಈಗ ಹೆಂಗ್ ಚೇಂಜ್ ಮಾಡ್ಬೇಕು ಇವಾಗ? ಆತ್ಮಿಕ ಸಂಪಾದನೆ. ಹಾ, ಪ್ರತಿದಿನ ಆತ್ಮಿಕ ಸಂಪಾದನೆ ಮಾಡಬೇಕು. ನಾನು ಅದನ್ನೇ ತಿನ್ನಬೇಕು ಹೆಚ್ಚಿನ ಸಮಯ, ಅದನ್ನೇ ಸ್ಟಾಕ್ ಮಾಡ್ಕೊಳ್ಬೇಕು. ನನ್ನ ಜೊತೆಯಲ್ಲಿರುವಂತ ನನ್ನ ಪತ್ನಿ ಇರ್ಬೋದು, ಮಕ್ಕಳು ಇರ್ಬೋದು, ಮೊಮ್ಮಕ್ಕಳು ಇರ್ಬೋದು, ಸಂಬಂಧಿಕರು ಇರ್ಬೋದು, ಈಶ್ವರಿ ಪರಿವಾರದವರು ಇರ್ಬೋದು, ಪಂಚತತ್ವದವರು ಇರ್ಬೋದು, ವಾತಾವರಣ ವಾಯುಮಂಡಲ ಇರ್ಬೋದು, ಇವರಿಗೆಲ್ಲರಿಗೂ ಕೂಡ ಪರಮಾತ್ಮನಿಂದ ಇರುವಂತ ಆತ್ಮಿಕ ಶಕ್ತಿಯನ್ನೇ ಏನ್ ಮಾಡ್ಬೇಕು ಅವರಿಗೆ, ಕೊಡಬೇಕು. ಯಾವುದರಿಂದ? ಮನಸ್ಸಿನಿಂದ. ಮನಸ್ಸಿನಿಂದ. ಸಾಧನ ಬೇಕಲ್ವಾ. ನಾವೇನ್ ಮಾಡ್ತಿದ್ವಿ ಇವಾಗ, ಬಾಯಿಂದ ಶಬ್ದ ಹೇಳೋದು, ಜ್ಞಾನ ಹೇಳೋದು, ನೀನು ಸರಿ ಇದೆ ಸರಿ ಇಲ್ಲ ಅಂತ ಅವರಿಗೆ ತಿಳಿಸುವಂಥದ್ದು, ಶಬ್ದದಿಂದ, ಸಂಕಲ್ಪದಿಂದ, ವಸ್ತುಗಳ ಮೂಲಕ, ಉಡುಗೊರೆಯ ಮೂಲಕ, ಪಾಂಪ್ಲೆಟ್ಗಳ ಮೂಲಕ, ವಿಡಿಯೋ ರೆಕಾರ್ಡಿಂಗ್ಗಳ ಮೂಲಕ ಏನ್ ಮಾಡ್ತಿದ್ವಿ, ಅವರಿಗೆ ವಿಷಯ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದು ಇವಾಗ ಏನ್ ಮಾಡ್ಬೇಕಂತ ಬಾಬಾ ಹೇಳ್ತಾರೆ, ಮನಸ್ಸಿನಿಂದ ಏನ್ ಮಾಡ್ಬೇಕು, ಕಿರಣವನ್ನ, ಕಿರಣ ಅಂತ ನೀವು ಕಿರಣ ನೋಡಬೇಕಾಗಿದ್ದಿಲ್ಲ, ಮನಸ್ಸನ್ನ ಬಾಬನ್ ಜೊತೆಗಿಟ್ಟ ಕಿರಣ ತನ್ನಿಂತಾನೆ ಬರ್ತವೆ ಬರಲ್ವೋ. ಬಲ್ಬು ಬರುತ್ತೆ. ನೀವು ಹೋಲ್ಡರ್ಗೆ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಏನಾಗ್ತದೆ, ಬಂದೇ ಬರ್ತದೆ ತಾನೆ ಅಲ್ಲಿ ಕಿರಣಗಳು ಅಲ್ವಾ. ಹಾಗೆ ಇಲ್ಲಿ ನಾವೇನ್ ಮಾಡ್ಬೇಕು, ಆತ್ಮಿಕವಾಗಿ ನಾವು ಪರಮಾತ್ಮನ ತೆಗೆದುಕೊಳ್ಬೇಕು, ಆತ್ಮಿಕವಾಗಿ ಬೇರೆಯವರಿಗೆ ಕೊಡಬೇಕು. ನಿಮ್ಮಲ್ಲಿ ಯಾರಾದ್ರು ರಿಲೇಷನ್ಸ್ ಬರ್ತಾರೆ ಅಂತಂದ್ಮೇಲೆ ದಿನಸಿ ಅಂಗಡಿಯಿಂದ ದಿನಸಿ ಐಟಮ್ ತರಬೇಕಲ್ವಾ, ತರಕಾರಿ ಐಟಮ್ ತರಬೇಕಲ್ವಾ, ಕಡ್ಲೆಟ್ ತರಬೇಕಲ್ವಾ, ಮೆಣಸಿನ್ಕಾಯಿ ತಗೊಂಡು ಬರ್ಬೇಕಲ್ವಾ, ಮೆಣಸಿನ್ಕಾಯಿ ಬೋಂಡ ಮಾಡ್ಬೇಕು ಅಂತಂದ್ರೆ ಅಲ್ವಾ. ಅಲ್ಲಿಂದ ತಂದು ನೀವು ಅಡಿಗೆ ಮಾಡಿ ಬೇರೆಯವ್ರಿಗೆ ಏನ್ ಮಾಡ್ಬೇಕಾಯ್ತು, ಬಡಿಸ್ಬೇಕಲ್ವಾ. ಯಾಕಂದ್ರೆ ಆತ್ಮನತ ಏನೂ ಇಲ್ವಲ್ಲ, ಈ ಪ್ರಪಂಚದನ್ನೇ ತೆಗೆದುಕೊಂಡು ಈ ಪ್ರಪಂಚದಲ್ಲಿರೋರಿಗೆ ಏನ್ ಮಾಡ್ಬೇಕಾಗತ್ತೆ, ಕೊಡ್ಬೇಕಾಗತ್ತೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನೀವು ಪರಮಾತ್ಮನಿಂದ ತೆಗೆದುಕೊಳ್ಳಿ ಯಾವ್ದನ್ನ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಈಗ ಬಾಬಾನ ಹತ್ರ ಹೋದಾಗ ಏನ್ ಕೇಳ್ಬೇಕು ಇವಾಗ, ಶರೀರದ ಕೇಳ್ಬೇಕು, ಆತ್ಮದ ಕೇಳ್ಬೇಕು. ಹಾ, ನೀವು ಕೇವಲ ನಿಮ್ಮ ಪರಿವಾರದವ್ರಿಗೆ ಮಾತ್ರ ಕೇಳ್ಬೇಕು, ಪೂರ್ತಿ ವಿಶ್ವಕ್ಕೆ ಕೇಳ್ಬೇಕು. ವಿಶ್ವಕ್ಕೆ. ಪೂರ್ತಿ ವಿಶ್ವಕ್ಕೆ ಕೇಳಬೇಕು. ಯಾಕಂದ್ರೆ ವಿಶ್ವನೇ ನಮ್ಮ ಪರಿವಾರ ಅಲ್ವಾ. ವಿಶ್ವದ ಮೇಲೆ ರಾಜ್ಯಭಾರ ಮಾಡಬೇಕು ಅಂತಂದ್ರೆ ಇವಾಗ ನೀವೇನಾದ್ರು ಅವ್ರಿಗೆ ಕೊಟ್ಟಿರ್ಬೇಕಲ್ವಾ. ಒಬ್ಬ ಮಾಲೀಕ ಯಾರಿರ್ತಾನೆ, ಜಾಬ್ ಅಲ್ಲಿ ಏನು ಸಂಬಳ ಕೊಡ್ತಾನೆ, ಅವನ್ನ ಮಾತ್ರ ಏನ್ ಮಾಡ್ಬೋದು, ಅವನ ಕೆಲಸಗಾರರ ಮೇಲೆ ರಾಜ್ಯವನ್ನ ಮಾಡ್ಬೋದಲ್ವಾ. ಯಾಕಂದ್ರೆ ನಾನು ಸಂಬಳ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವಾ ಅವರು. ಹಾಗೇನೆ ಈಗ ನೀವು ವಿಶ್ವಕ್ಕೆ ಏನಾದ್ರೂ ಕೊಟ್ಟಾಗ ತಾನೇ ಸತ್ಯುಗ ತ್ರೇತಾಯುಗದಲ್ಲಿ ಅಲ್ಲಿರುವಂತ ಆತ್ಮಗಳ ಮೇಲೆ ನೀವೇನ್ ಮಾಡ್ಲಿಕ್ಕಾಗತ್ತೆ, ರಾಜ್ಯಭಾರವನ್ನ ಮಾಡ್ಲಿಕ್ಕಾಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವಿಶೇಷವಾಗಿ ನಿಮ್ಮ ಭಾವವನ್ನ ಚೇಂಜ್ ಮಾಡಿ. ನೆಕ್ಸ್ಟ್ ಬಾಬಾ ಹೇಳಿದ್ರೆ ಸಂಸ್ಕಾರ. ಸಂಸ್ಕಾರನು ಕೂಡ ಏನಾಗ್ಬೇಕು, ಪರಿವರ್ತನೆ ಆಗ್ಬೇಕು. ಹೇಗೆ ಸಂಸ್ಕಾರ ಪರಿವರ್ತನೆ ಹೆಂಗಾಗ್ಬೇಕು? ಈಗ ನಮ್ಮಲ್ಲಿ ಯಾವ ಸಂಸ್ಕಾರ ಇದೆ, ಯಾವ ರಾವಣನ ಸಂಸ್ಕಾರ, ಹಾ, ರಾವಣನ ಸಂಸ್ಕಾರ, ಯಾವ ಸಂಸ್ಕಾರ ಬರ್ಬೇಕು ಇವಾಗ? ದೈವಿ ಸಂಸ್ಕಾರ ಬರ್ಬೇಕು. ಬರಬೇಕು. ಹೆಂಗ ಬರ್ತದೆ, ಹೆಂಗ ಬರುತ್ತೆ? ಸತತ ಪ್ರಯತ್ನ, ಸಾಧನೆ. ಸರಿ, ಏನು ಪ್ರಯತ್ನ ಮಾಡ್ಬೇಕು, ಏನು ಸಾಧನೆ ಮಾಡ್ಬೇಕು? ನಮ್ಮ ಮನಸ್ಸು ಬುದ್ಧಿಯನ್ನ ಭಗವಂತನಲ್ಲಿಟ್ಟಾಗ ಗುಣಗಳು ನಮ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಆವಾಗ ಸಂಸ್ಕಾರ ಬರುತ್ತೆ. ಚೇಂಜ್ ಆಗುತ್ತೆ. ಹಾ, ಇವಾಗ ನೋಡಿ, ನಿಮ್ಮದೊಂದು ಶರೀರ ಅಂತ ಒಂದು ಸಾಧನ ಇದೆ ಅಲ್ವಾ. ಓಕೆ, ಬೆಳಿಗ್ಗೆ ಎದ್ಬಿಟ್ಟು ಆ ಶರೀರವನ್ನ ಏನ್ ಮಾಡ್ತೀರಿ, ಸ್ನಾನ ಮಾಡಿಸ್ತೀರಾ. ಯಾಕೆ ಮಾಡಿಸ್ತೀರಿ? ಸ್ವಚ್ಛ ಆಗೋಕೆ. ಅದ್ರ ಮೇಲೆ ಬೆವರು ಇರ್ತದೆ, ಧೂಳು ಇರ್ತದೆ, ಕಸ ಇರುತ್ತೆ. ಓಕೆ, ಸರಿ, ಅದು ನಿಮ್ಗೆ ಇಷ್ಟವಾಗತ್ತಾ?
ಇಷ್ಟ ಆಗತ್ತಾ? ಇಲ್ಲ. ಶರೀರ ಇರ್ಲಿ, ಶರೀರದ ಚರ್ಮ ಇರ್ಲಿ, ಶರೀರದ ಮೇಲೆ ಬಟ್ಟೆ ಇರ್ಲಿ, ಇದೆಲ್ಲದು ಮೆತ್ಕೊಂಡಾಗ ಏನಾಗತ್ತೆ, ನಮ್ಗೆ ಅದು ಇಷ್ಟ ಆಗೋದಿಲ್ಲ. ಓಕೆ, ಅವಾಗ ಅದನ್ನ ಏನ್ ಮಾಡ್ಬೇಕು, ಅದನ್ನ ತೆಗಿಬೇಕಾಗತ್ತೆ. ಅದಕ್ಕೆ ಏನ್ ಮಾಡ್ತೀರಿ ನೀವು? ಕ್ಲೀನ್ ಮಾಡ್ಬೇಕು. ಆ ಕ್ಲೀನ್ ಮಾಡ್ಬೇಕು. ಯಾವ್ದ್ರಿಂದ? ನೀರಿಂದ. ನೀರಿನಿಂದ. ಅಲ್ವಾ? ಅವಾಗ ಶರೀರ ಮಾತ್ರ ಇಡಬೇಕು. ಶರೀರ ಮೇಲಿರುವಂತ ಬೇರೆ ಎಲ್ಲ ಸಾಧನವನ್ನ ಏನ್ ಮಾಡ್ಬೇಕು, ಬೇರೆ ಮಾಡಿ ಅದರ ಮೂಲಕ ನೀರನ್ನ ಪ್ರವಾಹ ಮಾಡಿದಾಗ ಆ ನೀರೇನ್ ಮಾಡುತ್ತೆ, ಶರೀರ ಸ್ವಚ್ಛತೆ. ಸ್ವಚ್ಛ ಮಾಡುತ್ತೆ. ಹೌದಾ? ಸರಿ, ಈಗ ಶರೀರ ಮಲಿನ ಆಗಿದೆ, ನಿಮ್ಮ ಹತ್ರ ಒಂದು ಬಕೆಟ್ ನೀರಿದೆ. ಏನಿದೆ? ಬಕೆಟ್ ನೀರು. ಬಿಸಿನೀರು, ತಣ್ಣೀರು? ಬಿಸಿನೀರು. ಬಿಸಿನೀರು. ಸರಿ, ನೀವೇನ್ ಮಾಡಿ, ನಿಮ್ ಶರೀರ ಚೆನ್ನಾಗಿ ಕ್ಲೀನ್ ಆಗ್ಬೇಕು ಅಂತ ಅದ್ ಒಂದು ಬಕೆಟ್ ನೀರಲ್ಲಿ 1 ಲೀಟರ್ ನೀರ್ ಹಾಲು ಹಾಕ್ಬೇಕು. ಏನ ಹಾಕ್ಬೇಕು? ಹಸುವಿನ ಹಾಲು, ಪ್ಯೂರ್ ಹಾಲು. ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಲು ಹಾಕ್ಬಿಟ್ಟು ಮಿಕ್ಸ್ ಆಗ್ಬಿಡ್ತದ. 15 ಲೀಟರ್ ನೀರು, 1 ಲೀಟರ್ ಹಾಲು ಮಿಕ್ಸ್ ಮಾಡ್ಬಿಟ್ಟು ಏನ್ ಮಾಡಿ, ಸ್ನಾನ ಮಾಡಿ. ಕ್ಲೀನ್ ಆಗ್ತದ, ಆಗಲ್ವೋ? ಆಗಲ್ಲ. ಆ ಆಗಲ್ಲ. ಓಕೆ, ಅದರಿಂದ ಬಟ್ಟೆ ವಾಶ್ ಮಾಡಿ, ಬಟ್ಟೆ ಕ್ಲೀನ್ ಆಗತ್ತೋ, ಆಗಲ್ವೋ? ಇಲ್ಲ. ಇಲ್ಲ. ಪಾತ್ರೆ ತೊಳೆದ್ರೆ? ಇಲ್ಲ. ಸರಿ, 1 ಲೀಟರ್ ಹಾಲಿನ ಬದಲಿಗೆ 1/2 ಲೀಟರ್ ಮೊಸರು ಹಾಕಿ, ಅವಾಗ ಕ್ಲೀನ್ ಆಗತ್ತಾ? ಇಲ್ಲ. ಇಲ್ಲ. ಸರಿ, 100 ಗ್ರಾಮ್ ಎಣ್ಣೆ ಹಾಕಿದ್ರೆ? ಇಲ್ಲ. ಇಲ್ಲ. ಸರಿ, ಚಾಯ್ ಹಾಕಿದ್ರೆ? ಇಲ್ಲ. ಅರಿಶಿಣ ಹಾಕಿದ್ರೆ? ಇಲ್ಲ. ಮತ್ತೇನ್ ಬೇಕು? ಏನು Plain ಆಗ್ಬಾರ್ದು. ನೀರು ಮಾತ್ರ ಬೇಕು ತಾನೆ? ಹಾಗೇನೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಆತ್ಮ ಮನಬುದ್ಧಿಯ ಮೂಲಕ ಕೇವಲ ಪರಮಾತ್ಮನ ಶಕ್ತಿ ಮಾತ್ರ ಏನಾಗ್ಬೇಕು, ಪ್ಯೂರ್ ಆಗಿ ಏನಾಗ್ಬೇಕು, ಅದು ಹೊರಗಡೆಗೆ ಹೋಗ್ಬೇಕಾಗ್ತದೆ. ಬರೋದಿಲ್ಲ. ಆ ಶಕ್ತಿಯಲ್ಲಿ ನಾನು ಸತ್ಯುಗದ ರಾಜನಾಗ್ಬೇಕು, ನನಗದು ಬೇಕು, ಇದು ಬೇಕು ಅಂತ ನಿಮ್ಮ ವೈಯಕ್ತಿಕ ಸ್ವಾರ್ಥದ ಇಚ್ಛೆಗಳು ಅಲ್ಲಿ ಇರಕೂಡದು. ಮತ್ತು ವರ್ತಮಾನ ಸಮಯದ ರಾವಣನ ಯಾವುದೇ ಇಚ್ಛೆಗಳು ನಿಮ್ಮ ಮನಸ್ಸಿನಲ್ಲಿ ಇರಕೂಡದು. ಯಾವಾಗ? ರಾಜಯೋಗದ ಸಮಯದಲ್ಲಿ ನೀವು ಕೇವಲ ಸಾಧನವಾಗಬೇಕಷ್ಟೇ. ಯಾವುದಕ್ಕೆ? ಭಗವಂತನ ಪ್ಯೂರ್ ಸಪ್ತಗುಣ ನಿಮ್ಮ ಮೂಲಕ ಪಾಸ್ ಆಗಬೇಕು. ಮತ್ತು ಯಾರ್ಯಾರಿಗೆ ಬೇಕೋ ಅದವರಿಗೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ತಲುಪಬೇಕು. ನೀರನ್ನು ತಗೊಳ್ಬೇಕು, ತಲೆ ಮೇಲೆ ಹಾಕ್ಬೇಕು, ಅಷ್ಟೇ ತಾನೇ ಕೆಲಸ. ನೀರನ್ನು ತಗೊಳ್ಬೇಕು ಮತ್ತು ಪಾತ್ರೆ ಮೇಲೆ ಹಾಕ್ಬೇಕು, ನೀರು ತಗೊಳ್ಬೇಕು, ಬಟ್ಟೆ ಮೇಲೆ ಹಾಕ್ಬೇಕು, ನೀರು ತಗೊಳ್ಬೇಕು, ಕಾರ್ ಮೇಲೆ ಹಾಕ್ಬೇಕು. ಅವಾಗ ಏನಾಗ್ತದೆ? ಎಲ್ಲಿ ನೀವು ನೀರನ್ನ ಹಾಕಿದ್ದೀರೋ ಆ ಸಾಧನೆ ಏನಾಗ್ತದೆ, ಸ್ವಚ್ಛ. ಸ್ವಚ್ಛ. ಅದಕ್ಕಾಗಿ ನಿಮ್ಮ ಆ ಸಾಧನಗಳ ಮೂಲಕ ಎಷ್ಟು ಆ ಪರಮಾತ್ಮನ ಒರಿಜಿನಲ್ ಸಪ್ತಗುಣಗಳು ಫ್ಲೋ ಆಗ್ತಾವೋ ಅವಾಗ ನಿಮ್ಮ ಸಂಸ್ಕಾರ ಚೇಂಜ್ ಆಗತ್ತೋ, ಆಗಲ್ವೋ? ಹೌದು. ಅವಾಗಲ್ಲಿ ಆ ರಾವಣ ಸಂಸ್ಕಾರ ಏನಾಗ್ತಾ ಹೋಗ್ತದೆ, ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಆಶೀರ್ವಾದ, ಗುಣಗಳು, ಆಸ್ತಿಗಳು ಎಲ್ಲ ಏನಾಗ್ತಾ ಹೋಗ್ತವೆ, ಬರ್ತಾ ಹೋಗ್ತವೆ. ಅವ ನಿಮ್ಗೆ ಪುನಃ 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 ಅದನ್ನೇ ಬೇಕು ಅಂತ ಅನ್ಸತ್ತೆ ಅಲ್ವಾ? ಅಂತ ಶ್ರೇಷ್ಠ ಕರ್ಮನೇ ಮಾಡಿಲ್ಲ ಅಂತಂದ್ರೆ ಅದು ಬೇಕು ಅಂತ ಹೇಗೆ ಅನ್ಸತ್ತೆ ಹೇಳಿ ನೋಡೋಣ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಮ್ಮ ಸ್ವಭಾವ ಅದು ನನ್ನ ಸಂಪಾದನೆ ಇರ್ಲಿ, ಅದು ನಾನು ಬೇರೆಯವ್ರಿಗೆ ಕೊಡುವಂತ ವಿಷಯದಲ್ಲಿ ಇರ್ಲಿ, ಸ್ವಭಾವ ಮತ್ತು ಸಂಸ್ಕಾರವನ್ನ ಪರಿವರ್ತನೆಯಲ್ಲಿ ಇವತ್ತೇನ್ ಮಾಡ್ಬೇಕು, ತೀವ್ರತೆ ತರಬೇಕು ಅಂತ ಹೇಳ್ತಾರೆ ಬಾಬಾ. ನಮ್ಮಲ್ಲಿ ಏನಾಗತ್ತೆ, ವರ್ಷದಲ್ಲಿ ನಾವೆಲ್ಲೋ ಮೌಂಟ್ ಅಬುಗೆ ಹೋದಾಗ, ಮಿಲನಕ್ಕೆ ಹೋದಾಗ, ಬಟ್ಟಿಯಲ್ಲಿ ಹೋದಾಗ ಸ್ವಲ್ಪ ಇದರಲ್ಲಿ ಪರಿವರ್ತನೆ ಹೇಳೋದು ಕಂಡು ಬರುತ್ತೆ. ಯಾವಾಗ? ಯಾವಾಗ? ಬಟ್ಟಿಯಲ್ಲಿ ಹೋದಾಗ ಕ್ಲಾಸ್ ಅನ್ನ ಕೇಳಿ ಯೋಗವನ್ನು ಮಾಡಿದಾಗ ಅಲ್ವಾ? ಅದರ ಬದಲು ಅಲ್ಲಿ ಹೋಗ್ಬಿಟ್ಟು ಊಟ ತಿಂಡಿ ಮಾಡ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ಕೊಂಡು ಅವ್ರ ತೀವ್ರತೆ ಮಾತಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದ್ರೆ ಸ್ವಭಾವ ಸಂಸ್ಕಾರ ಚೇಂಜ್ ಆಗತ್ತೋ, ಆಗಲ್ವೋ? ಆಗಲ್ಲ. ಆಗಲ್ಲ. ಓ, ನಿಮ್ ಸೆಂಟರ್ನಲ್ಲಿ ಈಗ ನಿಮ್ಮ ಅಕ್ಕವ್ರು ಹೆಂಗ್ ಮಾಡ್ತಾರಾ, ನಿಮ್ಮ ಹತ್ರ ಇಷ್ಟು ದುಡ್ಡು ತಗೊಂಡಿದಾರಾ, ನಮ್ಗೆ ಇಷ್ಟೇ ತಗೊಂಡಿದ್ದಾರೆ, ಅವಾಗ ಸ್ವಭಾವ ಸಂಸ್ಕಾರ ಏನಾಯ್ತು, ಏನಾಯ್ತು? ಇನ್ನೂ ಹಂಗೆ ಚೆನ್ನಾಗಿ ಮೆತ್ಕೊಂಡು ಏನ್ ಮಾಡ್ತೀರಾ, ಬಂದ್ಬಿಟ್ಟು ಬೇರೆಯವ್ರಿಗೂ ಕೂಡ ಏನ್ ಮಾಡ್ತೀರ ಅದ್ರ ಬಗ್ಗೆ ವರ್ಣನೆಯನ್ನ ಮಾಡಿ. ಅದೆಲ್ಲವನ್ನ ಏನ್ ಮಾಡ್ಬೇಕು ಇವಾಗ, ಚೇಂಜ್ ಮಾಡ್ಬಿಟ್ಟು ನೀವು ಬಾಬನ್ ಮಗು ಹೇಗಾದ್ರಿ, ನೀವೇನು ಪುರುಷಾರ್ಥ ಮಾಡ್ತಿದ್ದೀರಿ, ಏನ್ ಸಾಧನೆ ಮಾಡ್ತಾ ಇದ್ದೀರಿ, ಇದರ ಬಗ್ಗೆ ಚರ್ಚೆಯನ್ನ ಮಾಡಿ ಅಲ್ವಾ? ಆತ್ಮದ ಬಗ್ಗೆ ಯೋಚನೆಯನ್ನ ಮಾಡಿ ಅಲ್ವಾ? ಬೇರೆಯವ್ರಿಗೂ ಕೂಡ ಆತ್ಮಿಕವಾಗಿ ಕೊಡಬೇಕು ಅಂತ ಸಂಕಲ್ಪ ಬರಬೇಕೇ ಹೊರತು ಶಾರೀರಿಕವಾಗಿ ಇವಾಗ ಚಿಂತನೆ ಬೇಡ. ಬಿಟ್ಟು ಬಿಡ್ಬೇಕಾಗ್ತದೆ. ಓಕೆ, ಇದನ್ನ ಮಾಡಬೇಕು ಅಂತ ಬಾಬಾ ಹೇಳಿದ್ರು. ಮೊದಲು
ನಿಮ್ಮ ಮನಸ್ಸು ಬಾಬನಲ್ಲಿ ಇರಬೇಕು. ಸಪ್ತ ಗುಣಗಳು ನಿಮ್ಮ ಮೂಲಕ ಚೇಂಜ್ ಆಗಬೇಕು. ಒಂದು ಮೊದಲು ನಿಮ್ಮ ಭಾವನೆಯನ್ನ, ಉದ್ದೇಶವನ್ನ, ಗುರಿಯನ್ನ, ಕಾಯಕವನ್ನ, ಕೆಲಸವನ್ನ, ಕರ್ಮವನ್ನ ಏನ್ ಮಾಡ್ಬೇಕು? ಇವಾಗ ಚೇಂಜ್ ಮಾಡ್ಬೇಕು. ಶರೀರದ ಬದಲು ಏನ್ ಮಾಡ್ಬೇಕು? ಆತ್ಮದ ಕಡೆಗೆ ನಿಮ್ದು ಇರಬೇಕಾಗ್ತದೆ ಮತ್ತು ಅಷ್ಟು ಶಕ್ತಿಯನ್ನು ಪ್ರವಾಹ ಮಾಡಬೇಕಾಗ್ತದೆ. ಮತ್ತು ಸೇವೆಯಲ್ಲೂ ಕೂಡ ಮಕ್ಕಳು ಇವಾಗ ಏನ್ ಮಾಡಿ, ಮನಸ್ಸಿನ ಮೂಲಕ ಎಲ್ಲ ಆತ್ಮರಿಗೆ ಬೇರೆ ಬೇರೆ ಸಮಸ್ಯೆಗಳಿಗೆ ಏನ್ ಕೊಡಬೇಕು? ಪರಿಹಾರ ಕೊಡಬೇಕು ಅಂತ ಮನಸಾ ಸೇವೆ ಕಡೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬೇಕು. ವಾಚಾ ಸೇವೆ ಹೇಳಿದ್ರು, ತನುವಿನ ಸೇವೆ ಹೇಳಿದ್ರು, ಧನದ ಸೇವೆ ಹೇಳಿದ್ರು ಬಾಬಾ. ಮನಸ್ಸ ನಾವೇನ್ ಮಾಡ್ತೀವಿ? ಅಯ್ಯೋ ಅಣ್ಣವರೇ, ಅಕ್ಕೋರಿಗೆ ಬೇಜಾರಾಗತ್ತಲ್ವಾ ಅಂತ ಬಿಟ್ಟು ಏನ್ ಮಾಡ್ತೀವಿ? ತನುವಿನ ಸೇವೆ ಮಾಡ್ಕೊಂಡು ಸುಸ್ತಾಗ್ಬಿಟ್ಟು ಮನೆಗೆ ಬಂದು ಮನಸಾ ಸೇವೆ ಮಾಡ್ಲಿಕ್ಕೆ ಕೂತ್ಕೊಂಡಾಗ ಏನಾಗ್ತದೆ? ನಿದ್ದೆ ಬರುತ್ತೆ. ನಿದ್ರೆ. ಎಷ್ಟು ಚೆನ್ನಾಗಿ ಅನುಭವ ಇದೆ ಅಲ್ಲ. ಓಕೆ, ಬಾಬಾ ಮಾಡಬೇಡಿ ಅಂತ ಹೇಳೋದಿಲ್ಲ, ಆದರೆ ಬಾಬನ್ ಜೊತೆ ಕನೆಕ್ಟ್ ಆಗಿಬಿಟ್ಟು ಏನ್ ಮಾಡಿ ಮಾಡಿ. ನೀವು ಮನಸಾ ಸೇವೆ ಮಾಡ್ತಾ ಮಾಡ್ತಾ ಹೋದಾಗ ನೀವೇನು ತನುವಿನ ಸೇವೆ ಮಾಡಬೇಕು, ಆ ಸೇವೆ ಮಾಡ್ಲಿಕ್ಕೆ ಬಾಬಾ ಬೇರೆ ಆತ್ಮಗಳನ್ನೇನ್ ಮಾಡ್ತಾರೆ? ನಿಮಿತ್ತ ಮಾಡ್ತಾರೆ ಅಲ್ವಾ? ಇವತ್ತು ನಿಮ್ಮ ಹತ್ರ ಹಣ ಇದೆ, ನಿಮ್ಮ ಮನೆಯಲ್ಲಿ ಕಸ ತೆಗಿಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಬೇರೆಯವರಿಗೆ ನೀವು ಇಟ್ಕೊಳ್ಳಲ್ವಾ? ಇಟ್ಕೊಳ್ತೀವಿ. ಹಾ, ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಇಲ್ಲ. ನೀವು ಬೇರೆಯವ್ರ ಮನೆ ಕಸ ತೆಗಿಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಹೋಗ್ಬೇಕಾಗ್ತದೆ ಅಲ್ವಾ? ಏನ್ ಮಾಡ್ತೀರಾ? ಸಂಪಾದನೆ ಮಾಡ್ಬಿಟ್ಟು ಮನೇಲಿ ಬೇರೆಯವ್ರನ್ನ ಇಟ್ಕೊಳ್ತಿರೋ, ನೀವು ಬೇರೆಯವ್ರ ಮನೆ ಮಾಡ್ಲಿಕ್ಕೆ ಹೋಗ್ತಿರೋ? ಸಂಪಾದನೆ ಮಾಡಿ. ಹಾ, ಅದಕ್ಕಾಗಿ ಅದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಿ. ಮನಸ್ಸನ್ನ ಬಾಬನ ಹತ್ರ ಹೆಚ್ಚಿನ ಸಮಯ ಕೊಟ್ಬಿಟ್ಟು ನಿಮ್ಮಲ್ಲಿ ಆ ಶಕ್ತಿ ಪ್ರವಾಹ ಆಗಿರುವಂತ ನಿಮ್ಗೆ ಏನಾಗ್ಬೇಕು? ಅನುಭವ ಹೇಳುವಂಥದ್ದು ಆಗ್ಬೇಕಾಗ್ತದೆ. ಸರಿನಾ? आज चारों ओर के परमात्मा तख्त नशीन, प्रकृति तख्त नशीन और विश्व के तख्त नशीन बच्चों को देख हर्षित हो रहे हैं. ಇವತ್ತು ಬಾಬ್ ದಾದಾ ಯಾರನ್ನು ನೋಡ್ತಾ ಇದ್ದಾರಂತೆ? ನಾಲ್ಕು ಕಡೆಯ ಪರಮಾತ್ಮನ ಸಿಂಹಾಸನದ ನಶೆಯಲ್ಲಿರುವಂಥವ್ರು, ಭ್ರಕುಟಿಯ ಸಿಂಹಾಸನದ ನಶೆಯಲ್ಲಿರುವಂಥವ್ರು, ವಿಶ್ವದ ಸಿಂಹಾಸನದ ನಶೆಯಲ್ಲಿ ಇರುವಂತ ಮಕ್ಕಳನ್ನ ನೋಡ್ಬಿಟ್ಟು ಬಾಬಾ ಏನ್ ಮಾಡ್ತಿದಾರಂತೆ? ಹರ್ಷಿತರು ಆಗ್ತಾ ಇದ್ದಾರೆ. ಮೊದ್ಲು ಯಾವ ಸಿಂಹಾಸನ? ತಂದೆ ಹೃದಯ ಸಿಂಹಾಸನ. ಸರಿ, ಸಿಂಹಾಸನದ ಮೇಲೆ ಯಾರು ಕೂತ್ಕೊಳ್ತಾರೆ? ರಾಜ. ರಾಜ. ಯಾರಿಗೆ ರಾಜ ಅಂತ ಹೇಳ್ತಾರೆ? ಯಾರಿಗೆ ರಾಜ ಅಂತ ಹೇಳ್ತಾರೆ? ತನ್ನ ರಾಜ್ಯವನ್ನ ಸುಭಿಕ್ಷವಾಗಿ ನೋಡ್ಕೊಳ್ಳೋರ್ನ. ಹಾ, ಜೊತೆಗೆ ಪ್ರಜೆಗಳು ರಾಜನ ಮಾತನ್ನ ಕೇಳಬೇಕು. ಪ್ರಜೆಗಳಿಗೆ ಯಾವಾಗ ಯಾವುದರ ಅವಶ್ಯಕತೆ ಇದೆಯೋ ಅದನ್ನು ರಾಜ ತನ್ನ ಖಜಾನೆಯಿಂದ ಅವರಿಗೆ ಕೊಡಬೇಕು. ರಾಜನಿಗೆ ಒಂದು ವ್ಯಾಪ್ತಿ ಅಂತ ಇರ್ತದೆ, ಒಂದು ಏರಿಯಾ ಅಂತ ಇರ್ತದೆ. ಅಲ್ಲಿ ಏನ್ ಮಾಡ್ಬೇಕು? ಅವನು ರಾಜ್ಯವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಶತ್ರುಗಳು ಬರದೇ ಇರುವಂತ ರೂಪದಲ್ಲಿ. ಓಕೆ, ಇಲ್ಲಿ ರಾಜ ಯಾರು? ಆತ್ಮ. ಆತ್ಮ. ಈಗ ಮೊದಲೇದು ಪರಮಾತ್ಮ ಸಿಂಹಾಸನ ಅಂತ ಹೇಳ್ತಾರೆ ಪಾಪ. ಯಾವುದು? ಪರಮಾತ್ಮ. ಅದನ್ನ ಆಮೇಲೆ ನೋಡೋಣ. ಪ್ರಕೃತಿ ಸಿಂಹಾಸನ ಅಂತಂದ್ರೆ ಏನು? ಪ್ರಕೃತಿ ಸಿಂಹಾಸನ ಅಂತಂದ್ರೆ ಏನು? ಏನು? ಈ ಶರೀರವನ್ನು ನಡೆಸುವಂತಹ ಒಂದು ಶಕ್ತಿ. ಪ್ರಕೃತಿ ಅಂತಂದ್ರೆ ಎಲ್ಲಿ? ಎರಡು ಉಬ್ಬುಗಳ ನಡುವೆ, ನಡುವೆ, ಹಣೆಯ ಮಧ್ಯದಲ್ಲಿ. ಅಲ್ಲಿ ಯಾರು ಹಣೆ. ಕೂತ್ಕೊಳ್ಬೇಕು? ಆತ್ಮ. ಆತ್ಮ. ಅಲ್ಲಿ ಕೂತ್ಕೊಂಡು ಯಾರ ಮೇಲೆ ರಾಜ್ಯ ಮಾಡ್ಬೇಕು? ಶರೀರ. ಸೂಕ್ಷ್ಮ ಮತ್ತು ಮನಸ್ಸು, ಮನ, ಬುದ್ಧಿ, ಸಂಸ್ಕಾರ ಮತ್ತು ಶರೀರ. ಯಾವುದ್ರ ಮೇಲೆ? ಮನ, ಬುದ್ಧಿ, ಸಂಸ್ಕಾರ. ವಿಶೇಷವಾಗಿ ಸೂಕ್ಷ್ಮ ಕರ್ಮೇಂದ್ರಿಯ ಯಾವುದು? ಮನ, ಬುದ್ಧಿ, ಸಂಸ್ಕಾರ ಅಲ್ವಾ? ನೋಡಿ, ನೀವು ಕುದುರೆ ಗಾಡಿ ಮೇಲೆ ಕುತ್ಕೊಂಡಾಗ ಅಲ್ಲಿ ಕುತ್ಕೊಂಡಾಗ ತಾನೆ ಆ ಕುದುರೆ ಏನೇನ್ ಮಾಡ್ಬೋದು? ಕಂಟ್ರೋಲ್ ಮಾಡಿ ಅಲ್ವಾ? ಹಾಗೆ ಪ್ರಕೃತಿಯಲ್ಲಿ ಕುತ್ಕೊಂಡಾಗ ನಿಮ್ಮ ಮನ, ಬುದ್ಧಿ, ಸಂಸ್ಕಾರ ಅಥವಾ ಶರೀರದ ಸಾಧನಗಳು ನಿಮ್ಮ ಮಾತನ್ನ ಕೇಳ್ತಾವೆ ಅಂತಂದ್ರೆ ನೀವೇನಾಗಿದ್ದೀರಿ? ಪ್ರಕೃತಿ ಸಿಂಹಾಸನಧಾರಿಗಳು ಆಗಿದ್ದೀರಿ ಅಂತ ಅರ್ಥ ಅಲ್ವಾ? ಓಕೆ, ಶರೀರದ ಇಂದ್ರಿಯ ನಿಮ್ಮ ಮಾತು ಕೇಳಲ್ವಾ? ಕೇಳುತ್ತೋ ಕೇಳಲ್ವೋ? ಕೇಳಲ್ಲ. ನಿಮ್ ಕೈ ನಿಮ್ಮ ಮಾತು ಕೇಳಲ್ವಾ?
ಒಂದೊಂದ್ಸಾರಿ ನಿಮ್ ಕಾಲ್ ನಿಮ್ ಮಾತು ಕೇಳಲ್ವಾ? ನಿಮ್ಗೆ ಗೊತ್ತಿಲ್ದೆ ನೀವು ಎದುರುಗಡೆ ಗೇಟ್ ಕೊಡ್ಲಿಕ್ಕೆ ಹೋಗ್ತೀರಾ? ಗೊತ್ತಿಲ್ದೇನೆ ಕಸ ಕೊಡ್ಲಿಕ್ಕೆ ಹೋಗತ್ತಾ? ಇಲ್ಲ. ಇಲ್ಲ ಕೇಳುತ್ತೆ ಒಂದೊಂದ್ಸಾರಿ. ಯಾವಾಗ ಕೇಳೋದಿಲ್ಲ ಹೇಳಿ ನೋಡೋಣ. ನನ್ ಕೇಳೋದು ಗೊತ್ತಾಗಿದೆ ಅಪ್ಪ, ಕೇಳದೆ ಇರೋದು ಯಾವಾಗ ಹೇಳಿ ನೋಡೋಣ. ಒಂದೊಂದ್ಸಲ ಕೇಳೋದಿಲ್ಲ ಅಂತಂದ್ರೆ ಅಯ್ಯೋ ಹುಷಾರ್ ಬಾಯಿ ರುಚಿ ಇರುತ್ತೆ, ಬಾಯಿ ಹಾ ರುಚಿ ಇರುತ್ತೆ, ಬಾಯಿ ರುಚಿ ಅದು ಇರುತ್ತೆ. ಹುಷಾರ್ ನೋಡಿ, ಬಾಯಿ ರುಚಿ ಬೇಕು ಅಂತ ಹೇಳೋದು ಮನಸ್ಸು, ನಾಲ್ಗೆ ಅಲ್ಲ. ಯಾವ್ದೇಳಿ? ಮನಸ್ಸು ಮನಸ್ಸು. ತಾನೆ. ರುಚಿ ಬೇಕು ಅಂತ ಹೇಳೋದು ಯಾವ್ದು? ಮನಸ್ಸು ತಾನೆ ಹೌದು ಅಲ್ವಾ? ನಾಲ್ಗೆ ಅಲ್ಲ. ನಾಲ್ಗೆ ಹೊರಗಡೆ ಹಾಕೊಂಡು ಹೊರಗಡೆ ಹಾಕತ್ತೆ ತಾನೆ, ಅದು ಮಾತಾಡೋದ ಹೌದು. ಮಾತಾಡತ್ತೆ ತಾನೆ. ಮುಖ್ಯವಾಗಿ ಇಲ್ಲಿ ಕಂಟ್ರೋಲ್ ಮಾಡ್ಬೇಕಾಗಿರೋದು ಯಾವ್ದನ್ನ? ಮನ ಬುದ್ಧಿ ಸಂಸ್ಕಾರ. ಕಣ್ಣು ನೋಡೋದ ನೋಡತ್ತ, ನೋಡ್ಬೇಡದ ನೋಡೋದಿಲ್ಲ ಅಲ್ವಾ? ಹೇಗೆ ಶರೀರದ ಇಂದ್ರಿಯಗಳು ನಿಮ್ ಕಂಟ್ರೋಲ್ ಬಂದಿದ್ದಾವೋ, ಮುಖ್ಯವಾಗಿ ಭ್ರಕುಟಿ ಸಿಂಹಾಸನದಲ್ಲಿ ಮನಬುದ್ಧಿ ಸಂಸ್ಕಾರನು ಕೂಡ ಏನಾಗಬೇಕು? ನಿಮ್ ಕಂಟ್ರೋಲ್ ಅಲ್ಲಿ ಬರಬೇಕು. ಅದು ಯಾವಾಗ ಬರ್ತದೆ? ಅದು ಯಾವಾಗ ಬರ್ತದೆ? ಓಕೆ, ಶರೀರ ನಿಮ್ ಮಾತು ಯಾಕೆ ಕೇಳ್ತಾ ಇದೆ? ಯಾಕೆ ಕೇಳ್ತಾ ಇದೆ? ಬೆಳಿಗ್ಗೆ ಎದ್ಮೇಲೆ ಸ್ನಾನ ಮಾಡಿಸೋದೇನು, 4 ಸಲ ಕಾಫಿ ಕುಡಿಸೋದೇನು, ಇಡ್ಲಿ ವಡ ತಿನ್ಸೋದೇನು, ಚಳಿ ಬಂದು ಸ್ವೆಟರ್ ಹಾಕೋದೇನು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೇನು, ಒಳ್ಳೆ ಬೆಡ್ ಮೇಲೆ ಮಲಗಿಸೋದೇನು, ಎಲ್ಲ ಅದಕ್ಕೆ ಪಾಲನೆ ಕೊಟ್ಟಾಗ, ಸಮಯಕ್ಕೆ ತಕ್ಕಾಗ ಆಹಾರ ಮೆಡಿಸಿನ್ ಕೊಟ್ಟಾಗ ಶರೀರ ನಿಮ್ಮ ಮಾತನ್ನ ಕೇಳುತ್ತೆ. ಕೇಳ್ತಾ ಇದೆ. ಹಾಗೇನೆ ಪ್ರತಿದಿನ ಮನಬುದ್ಧಿನೂ ಸ್ವಚ್ಛ ಮಾಡಿ, ಮನಬುದ್ಧಿಗೂ ಶಕ್ತಿಯನ್ನ ಕೊಡಿ, ಗುಣಗಳನ್ನ ಕೊಡಿ. ಅವಾಗ ಏನಾಗತ್ತೆ? ಮನಬುದ್ಧಿನೂ ನಿಮ್ಮ ಮಾತನ್ನ ಕೇಳುತ್ತೆ. ಕೇಳತ್ತೆ. ಆವಾಗ ಭೃಕುಟಿ ಸಿಂಹಾಸನದಲ್ಲಿ ಕೂತ್ಕೊಂಡಾಗ ಏನಾಗ್ತದೆ? ಆ ಕರ್ಮೇಂದ್ರಿಯಗಳ ಮೇಲೆ ನೀವು ರಾಜ್ಯವನ್ನು ಸ್ಥಾಪನೆ ಮಾಡಬಹುದು. 2 ವೀಲರಿಗೆ ಪೆಟ್ರೋಲ್ ಹಾಕಿ ಸರಿಯಾಗಿ ಮೇಂಟೆನೆನ್ಸ್ ಮಾಡಿ, ಅವಾಗ ಏನಾಗತ್ತೆ? ಅದು ನಿಮ್ಮ ಮಾತನ್ನ ಕೇಳತ್ತಲ್ವಾ? ಓಕೆ, ನೆಕ್ಸ್ಟ್ ವಿಶ್ವದ ಸಿಂಹಾಸನ ಅಂತಂದ್ರೆ ಏನು? ವಿಶ್ವದ ಸಿಂಹಾಸನ ಅಂತಂದ್ರೆ ಏನು? ಪರಂಧಾಮದ ಸ್ಥಿತಿ. ಸ್ಥಿತಿ. ಪರಂಧಾಮ. ಏನ್ ಮಾಡ್ಬೇಕು ಅಲ್ಲಿ ಕೂತ್ಕೊಂಡು? ಏನ್ ಮಾಡ್ಬೇಕು? ಭಗವಂತ ಕೊಟ್ಟಿರುವಂತಹ ಸಪ್ತ ಗುಣಗಳನ್ನ ಹಾ ಇಡೀ ವಿಶ್ವಕ್ಕೆ ಕೊಡುವಂತಹ ಸೇವೆಯನ್ನ ಮಾಡ್ಬೇಕು. ಹಾ ವಿಶ್ವ ಸಿಂಹಾಸನದ ಸ್ಥಿತಿ ಈಗಿಂದು ಭವಿಷ್ಯದ್ದು? ಈಗಿಂದು. ಈಗಿನ ತಾನೆ. ಯಾಕಂದ್ರೆ ಹೌದು. ಈಗ ತಾನೇ ವಿಶ್ವದ ಮೇಲೆ ರಾಜ್ಯಭಾರ ಮಾಡ್ಬೇಕು. ಹೌದು. ಹಾಗೆ ವಿಶ್ವನೇ, ಪಂಚತತ್ವನೇ ನಿಮ್ಮ ಮಾತನ್ನ ಕೇಳಬೇಕು ಅಂತಂದ್ರೆ ವಿಶ್ವಕ್ಕೆಲ್ಲರಿಗೂ ಕೂಡ ಭಗವಂತನ ಶಕ್ತಿಯನ್ನ ಕೊಡಲಿಕ್ಕೆ ನೀವು ನಿಮಿತ್ತರು ಆಗ್ಬೇಕು. ಆಗ್ಬೇಕಾಗ್ತದೆ ಅಲ್ವಾ? ಓಕೆ, ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಭೃಕುಟಿ ಸಿಂಹಾಸನ ಮತ್ತು ವಿಶ್ವದ ಸಿಂಹಾಸನಕ್ಕೆ ಯೋಗ್ಯರಾಗ್ಬೇಕಂದ್ರೆ ಮೊದಲು ಪರಮಾತ್ಮನ ಏನಾಗ್ಬೇಕಂತೆ? ಸಿಂಹಾಸನಕ್ಕೆ ಅಧಿಕಾರ. ಹೋಗಿ ಪರಮಾತ್ಮನ ಸಿಂಹಾಸನ ಅಂತಂದ್ರೆ ಏನು? ಪರಮಾತ್ಮನ ಸಿಂಹಾಸನ ಅಂತಂದ್ರೆ ಏನು? ಪರಮಾತ್ಮನ ಹೃದಯ ಸಿಂಹಾಸನ. ಯಾವ ಸಿಂಹಾಸನ? ಅಂದ್ರೆ ಬಾಬಾ ಬಿಂದು, ಅವನು ಒಳಗಡೆಗೆ ನಾವೇನಾಗಿರ್ಬೇಕು? ಕೂತ್ಕೊಂಡಿರ್ಬೇಕು. ಸರಿ, ಈಗ ಭೃಕುಟಿ ಸಿಂಹಾಸನದಲ್ಲಿ ರಾಜ ಯಾರು? ಆತ್ಮ. ಆತ್ಮ. ವಿಶ್ವ ಸಿಂಹಾಸನದಲ್ಲಿ ರಾಜ ಯಾರು? ಆತ್ಮನೇ. ಆತ್ಮ. ಕರ್ಮ ಮಾಡೋದು ಯಾರು? ಆತ್ಮನೇ. ಆತ್ಮನೇ. ಓಕೆ, ಪರಮಾತ್ಮ ಸಿಂಹಾಸನದಲ್ಲಿ ರಾಜ ಯಾರು? ಪರಮಾತ್ಮ ಸಿಂಹಾಸನದಲ್ಲಿ ರಾಜ ಯಾರು? ಆತ್ಮನೇ. ಆತ್ಮ. ಅಲ್ಲಿ ಕೂತ್ಕೊಂಡ್ಬಿಟ್ಟು ಏನ್ ಮಾಡುತ್ತೆ? ರಾಜ ಅಂದ್ಮೇಲೆ ರಾಜ್ಯಭಾರ ಮಾಡ್ಬೇಕು ತಾನೆ? ರಾಜ್ಯಭಾರ ಮಾಡ್ಬೇಕೋ ಬೇಡವೋ? ಆಯಾನ ಮಾತಾಡಿ, ಕೇಳ್ತಾ ಇಲ್ವಾ? ಮಾಡ್ಬೇಕು. ಅಲ್ಲಿ ಬಾಬಾ ಮಾಡ್ತಾರೋ ಇಲ್ಲ ನಾವ್ ಮಾಡ್ತೀವೋ? ಕನ್ಫ್ಯೂಷನ್ ಇದೆ ಇವಾಗ ಅಲ್ವಾ? ಅದಕ್ಕಾಗಿ ಆನ್ಸರ್ ಬರ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಲ್ವಾ? ಉದಾಹರಣೆಗೆ ಒಂದು ಸಣ್ಣ ಮಗು ಪಾಪ, ಓಕೆ, ಅದು ತನ್ನ ಶರೀರ ಹೇಳೋದನ್ನ ಅಮ್ಮನ ಮಡಿಲಲ್ಲಿ ಇಟ್ಟಿದೆ, ಹೌದಾ? ಆವಾಗ ಆ ಮಗುವಿನ ಶರೀರದ ಮೇಲೆ ಏನೇ ಕಾರ್ಯ ನಡೆದ್ರು ಕೂಡ ಯಾರು ಮಾಡ್ತಾ ಇರೋದು? ಅಮ್ಮ. ಇದರ ಮಗು ಮಾಡ್ತಿದಾರೋ? ಅಮ್ಮ. ಅಂದ್ಮೇಲೆ ರಾಜ ಯಾರಾದ್ರು? ಮಗು. ಕರ್ಮ ಅಮ್ಮ. ಕರ್ಮ ಮಾಡೋರು ತಾನೇ ರಾಜ. ಹೌದು. ಯಾರು ಕರ್ಮ ಮಾಡ್ತಾರ ಅವ್ರು ತಾನೇ ರಾಜ್ಯಭಾರ ನಡೆಸ್ಬೇಕು ತಾನೆ. ಪರಮಾತ್ಮ ಸಿಂಹಾಸನದಲ್ಲಿ ರಾಜ ಯಾರು? ಯಾರು? ಬಾಪ್ ದಾದ. ಅಂದ್ರೆ ಆಕ್ಚುಲಿ ರಾಜ ನೀವೇ, ಆದರೆ ನೀವು ರಾಜರಾಗಲಿಕ್ಕೆ ನಿಮ್ಮ ಮೇಲೆ ಎಲ್ಲ ಕರ್ಮವನ್ನು ಕೂಡ ಯಾರು ಮಾಡ್ಬೇಕು? ಬಾಬಾ. ಬಾಬಾ.
ಅರ್ಥ ಆಯ್ತು, ಅರ್ಥ ಆಗಿಲ್ಲ? ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾರೆ ಪಾರ್ವತಕ್ಕ. ಓಕೆನಾ? ಏನು ಅಂತಂದ್ರೆ ಒಂದ್ ಸಣ್ಣ ಮಗುವಿನ ಬರ್ತಡೆ. ಯಾರ್ದು ಬರ್ತಡೆ? ಮಗು ಬರ್ ಬರ್ತಡೆ. ಓಕೆ. ಆ ಮಗು ಬೆಳಿಗ್ಗೆ ಸ್ನಾನ ಯಾರು ಮಾಡಿಸ್ತಾರೆ? ಅಮ್ಮ ಅಮ್ಮ ಪೌಡರ್ ಯಾರು ಹಾಕ್ತಾರೆ? ಅಮ್ಮ ಕಾಡಿಗೆ ಯಾರು ಹಚ್ತಾರೆ? ಅಮ್ಮ ಡ್ರೆಸ್ ಯಾರು ತಂದಿದ್ದಾರೆ? ಅಪ್ಪ ಅಪ್ಪ ಅಲ್ವಾ? ಅಮ್ಮ ಕೇಕ್ ಯಾರು ತಂದಿದ್ದಾರೆ? ಅಪ್ಪ ಅಪ್ಪ ಜನರನ್ನ ಯಾರು ಕರೆಸಿದ್ದಾರೆ? ಅಪ್ಪ ಅಮ್ಮ ಬಂದವರಿಗೆಲ್ಲ ಊಟ ತಿಂಡಿ ಮಾಡ್ಲಿಕ್ಕೆ ಯಾರು ಎಲ್ಲ ರೆಡಿ ಮಾಡಿದ್ದಾರೆ? ಅಪ್ಪ ಅಮ್ಮನೆ ಅಪ್ಪ. ಬಂದವರಿಗೆಲ್ಲ ಕೊಡೋದು ಯಾರು? ಅಪ್ಪ ಅಮ್ಮನೆ ಬರ್ತಡೇ ಹೌದು. ಯಾರ್ದು? ಮಗು ಗಿಫ್ಟ್ ಯಾರಿಗೆ ಸಿಗ್ತದೆ? ಮಗುಗೆ ಎಲ್ಲ ಮಾಡಿದ್ಯಾರು? ಅಪ್ಪ ಅಮ್ಮ ಅಪ್ಪ ಅಮ್ಮ. ಸಿಕ್ಕಿದ್ ಯಾರಿಗೆ? ಮಗು ಅರ್ಥ ಆಯ್ತಾ ಇವಾಗ ಏನು ಅಂತ? ಇಲ್ಲಿ ರಾಜ ಯಾರು? ಮಗುನೇ. ಆದ್ರೆ ಅವರ ಪ್ರತಿ ಏನೇನು ಕರ್ಮ ಇದೆ ಅದನ್ನೆಲ್ಲ ಅಪ್ಪ ಅಮ್ಮ ಮಾಡಬೇಕು. ಆದ್ರೆ ಆ ಕರ್ಮದ ಫಲ ಮಾತ್ರ ಯಾರಿಗೆ ಸಿಗ್ತದೆ? ಮಗು ಮಗುವಿಗೆ. ಮಗುವಿಗೆ ಸಿಗ್ತದೆ. ಹಾಗೆ ಬಾಬಾ ಹೇಳ್ತಾರೆ ಮಕ್ಕಳು, ಈಗ ಪರಮಾತ್ಮನ ಸಿಂಹಾಸನದಲ್ಲಿ ಇರಿ ಅಂತಂದ್ರೆ ಅಲ್ಲಿ ಆ ಮಗು ತನ್ನ ತನು ಹೇಳುವಂತ ಸಾಧನವನ್ನ ಅಮ್ಮನ ಮಡಿಲಲ್ಲಿ ಇಟ್ಟು ಆ ತನು ಹೇಳುವಂತ ಸಾಧನವನ್ನ ನೀನು ಏನು ಬೇಕಾದ್ರೂ ಮಾಡುವಂತ ಅಮ್ಮನಿಗೆ ಹೇಗೆ ಪರ್ಮಿಷನ್ ಅನ್ನ ಕೊಡ್ತಾರೋ, ಯಾವುದೇ ಬಟ್ಟೆಯನ್ನು ಹಾಕು, ಯಾವುದೇ ಸೋಪದಿಂದ ಸ್ನಾನ ಮಾಡಿಸು, ಎಷ್ಟು ನೀರಾದ್ರೂ ಹಾಕು, ಎಲ್ಲಿ ಕಾಡಿಗೆನಾದ್ರೂ ಹಚ್ಕೋ, ಏನ್ ತಿಂಡಿ ಬೇಕಾದ್ರೂ ತಿನ್ನಿಸು, ಎಲ್ಲವನ್ನ ಸಂಪೂರ್ಣ ಜವಾಬ್ದಾರಿ ಆ ಮಗು ಯಾರಿಗೆ ಕೊಟ್ಟು ಬಿಡ್ತಾರೆ? ಅಮ್ಮಗೆ ಅಮ್ಮನಿಗೆ. ಅಮ್ಮನ ಮೇಲೆ ನಂಬಿಕೆ, ವಿಶ್ವಾಸ, ನಿಶ್ಚಯ ಇರುತ್ತೆ ಆ ಮಗುಗೆ. ಹಾಗೆ ಹೌದು. ಇಲ್ಲಿ ಮನಸ್ಸು ಹೇಳುವಂತ ಸಾಧನವನ್ನ ಸಂಪೂರ್ಣವಾಗಿ ನಾವು ಯಾರ ಕೈಲಿ ಕೊಡ್ಬೇಕು? ಬಾಬಾ ಅವ್ರ ಕೈ ಬಾಬಾ ಅವ್ರ ಕೈಲಿ ಕೊಟ್ಟು ಆ ಮನಸ್ಸಿನ ಮೂಲಕ ಸಂಕಲ್ಪ ಮಾಡೋದು, ಕರ್ಮ ಮಾಡೋದು, ಸೇವೆ ಮಾಡೋದು ಎಲ್ಲಾನು ಕೂಡ ಯಾರು? ಬಾಬಾ. ಬಾಬಾ ಆದ್ಮೇಲೆ ಫಸ್ಟ್ ನಾವ್ ಯಾವ ಸಿಂಹಾಸನ ಮೇಲೆ ಕುತ್ಕೊಳ್ಬೇಕು? ಹೃದಯ ಸಿಂಹಾಸನ ಅಲ್ಲಿ ಕುತ್ಕೊಂಡಾಗ ಬಾಬಾ ನಿಮ್ಮ ಮನಬುದ್ಧಿಯನ್ನ ಏನ್ ಮಾಡ್ತಾರೆ? ಸ್ವಚ್ಛ ಮಾಡ್ತಾರೆ. ಓಕೆ. ಇಷ್ಟು ಮಾಡಿ ಆದ್ಮೇಲೆ ನೀವು ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಲ್ವಾ? ಆವಾಗ ಆ ಭ್ರಕುಟಿ ಸಿಂಹಾಸನದಲ್ಲಿ ಕುತ್ಕೊಂಡಾಗ ಬೆಳಿಗ್ಗೆ ಬಾಬಾ ಮಾಡಿರುವಂತ ಪಾಲನೆಯಿಂದ ನಿಮ್ಮ ಮನಬುದ್ಧಿ, ಸಂಸ್ಕಾರ ಮತ್ತು ಶರೀರಕ್ಕೆ ಆ ದಿನಕ್ಕೆ ಏನು ಶಕ್ತಿ ಬೇಕು, ಗುಣ ಬೇಕು, ವಿಶೇಷತೆ ಬೇಕು, ಅದೆಲ್ಲವನ್ನು ಕೂಡ ಬಾಬಾ ಏನ್ ಮಾಡಿ ಇಡ್ತಾರೆ? ಒಟ್ಟಿಡ್ತಾರೆ. ಅವಾಗ ಬೆಳಗಿಂದ ಸಾಯಂಕಾಲದವರೆಗೆ ಎಲ್ಲರಿಗೂ ಕೂಡ ನಿಮ್ಗೆ ಅಸಫಲತೆ, ದುಃಖ, ಕಷ್ಟ, ಸಮಸ್ಯೆ, ಪರಿಸ್ಥಿತಿ ಅಂತ ಅನ್ಸುವುದಿಲ್ಲ. ಯಾವಾಗ? ಯಾವಾಗ? ಸದಾ ಪರಮಾತ್ಮನ ಭ್ರಕುಟಿ ಸಿಂಹಾಸನದಲ್ಲಿ ಕೂತ್ಕೊಂಡಾಗ. ಅಂದ್ರೆ ಬಾಬಾ ಹೇಳ್ತಾರೆ ಮೊದ್ಲು ಬಂದ್ಬಿಟ್ಟು ನನ್ನ ಸಿಂಹಾಸನದಲ್ಲಿ ಕೂತ್ಕೊಳ್ಳಿ. ಆಮೇಲೆ ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಾದ್ರೂ ಕೂಡ ಏನ್ ಮಾಡಿ, ಬಾಬಾರವರನ್ನ ಜೊತೆಲಿ ತಗೊಂಡು ಏನ್ ಮಾಡ್ಬೇಕು? ಭ್ರಕುಟಿ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು. ಜೊತೆಗೆ ಅಲ್ಲಿ ಇರೋಕ್ಕಿಂತ ಹೆಚ್ಚಿನ ಸಮಯ ವಿಶ್ವ ಪರಿವರ್ತನೆಗೋಸ್ಕರ ಪರಮಧಾಮದಲ್ಲಿ ಬಾಬನ ಜೊತೆಯಲ್ಲಿ ಹೆಚ್ಚಿನ ಸಮಯ ಇರ್ಬೇಕಾಗ್ತದೆ. ಇದಕ್ಕೆ ಹೆಚ್ಚಿನ ಸಮಯವನ್ನ ಕೊಡಬೇಕಾಗ್ತದೆ. ಅದು ಯಾವ ಸಿಂಹಾಸನ ಮೇಲೆ ಹೆಚ್ಚಿಗೆ ಹೊತ್ತು ಕೂತ್ಕೊಳ್ಬೇಕು ನಾನು? ಹಾ, ಈಗ ಯಾರು ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಇರ್ತಾರೋ ಅವರು ಭವಿಷ್ಯದಲ್ಲಿ ಹೆಚ್ಚಿನ ಸಮಯ ಇಲ್ಲಿರ್ತಾರೆ, ರತ್ನಖಚಿತವಾದ ಸಿಂಹಾಸನದಲ್ಲಿ ಕೂತ್ಕೊಂಡಿರ್ತಾರೆ ಮತ್ತು ಅಲ್ಲಿ ಒಂದು ಈಶ್ವರಿಯ ಪರಿವಾರದಲ್ಲಿ ಬರ್ತಾರಂತೆ. ಅಂದ್ರೆ ಪ್ರಜೆಗಳಲ್ಲ, ಯಾರು ರಾಜನಿರ್ತಾರಲ್ಲ ಆ ರಾಜನ ಪರಿವಾರದಲ್ಲಿ, ರಾಜನ ಆಸ್ಥಾನದಲ್ಲಿ ಇರುವಂತವ್ರು ಆಗ್ತೀರಾ. ಅದಕ್ಕಾಗಿ ಇವತ್ತು, ಯಾಕಂತಂದ್ರೆ ಎಲ್ಲರೂ ರಾಜರಾಗ್ಲಿಕ್ಕೆ ಆಗೋದಿಲ್ವಲ್ಲ, ರಾಜರಾಗೋದು 4-5 ಜನ ಅಲ್ವಾ? ಆದರೆ ಆ ಆಸ್ಥಾನದಲ್ಲಿದ್ದು ಅವರು ಉಪಯೋಗ ಮಾಡುವಂತ ಬಟ್ಟೆನೆ, ಅದೇ ಆಹಾರನೇ, ಅದೇ ವಾತಾವರಣದ ನಿಮ್ಗೆ ಏನಾಗ್ತಾ ಇರ್ತದೆ? ಸಿಗ್ತಾ ಇರ್ತದೆ. ಅದಕ್ಕಾಗಿ ವರ್ತಮಾನ ಸಮಯದಲ್ಲಿ ಯಾವ ಮಕ್ಕಳು ಎಷ್ಟು ಈ 3 ಸಿಂಹಾಸನದಲ್ಲಿ ಕುತ್ಕೊಂಡಿದ್ದಾರೆ? ಒಂದು ಪರಮಾತ್ಮ ಹೃದಯ ಸಿಂಹಾಸನ, ಕರ್ಮ ಮಾಡ್ಬೇಕಾದ್ರೆ ಭ್ರಕುಟಿಯ ಸಿಂಹಾಸನ, ಸೇವೆ ಮಾಡ್ಬೇಕಾದ್ರೆ ವಿಶ್ವದ ಸಿಂಹಾಸನದಲ್ಲಿ. ಅಂದ್ರೆ ಸದಾ ಸಮಯ ಸಿಕ್ಕದಾಗ್ಲೆಲ್ಲ ಮನಸ್ಸನ್ನು ಎಲ್ಲಿ ತಗೊಂಡೋಗ್ಬೇಕು? ಎಲ್ಲಿ ತಗೊಂಡೋಗ್ಬೇಕು? ವಿಶ್ವಕ್ಕೆ ತಗೊಂಡೋಗ್ಬೇಕು, ಅಥವಾ ನಾಲೆಜ್ ಜ್ಞಾನ ಹೇಳಬೇಕು, ಚಿತ್ರ ಪ್ರದರ್ಶನ ಮಾಡಬೇಕು, ಕೋರ್ಸ್ ಕೊಡಬೇಕು, ಬ್ರಹ್ಮಭೋಜನ ಮಾಡಬೇಕು, ಸೆಂಟರ್ ಕ್ಲೀನ್ ಮಾಡಬೇಕು ಅಂತ ಹೋಗ್ಬೇಕು? ಯಾವ್ದಕ್ಕೆ ಹೋಗ್ಬೇಕು? ವಿಶ್ವ ಕಲ್ಯಾಣ. ವಿಶ್ವ ಸಿಂಹಾಸನ. ಪುನಃ 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 ಆ ಸೀಟನ್ನ ಬಾಬಾ ಏನ್ ಮಾಡಿದ್ದಾರೆ? ನಿಮಗೆ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಮಾತ್ರ ಮುಂದೆ ನಿಮ್ಮನ್ನ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಅಂತಂದ್ರೆ ನಿಮ್ಮನ್ನ ಇಳಿಸಿಬಿಟ್ಟು ಬೇರೆಯವ್ರಿಗೆ ಅಲ್ಲಿ ಏನ್ ಮಾಡ್ತಾರೆ?
ಕುಳಿಸ್ತಾರೆ. ಬರೀ ಜ್ಞಾನವನ್ನ ಕೇಳಿಬಿಟ್ಟು ನೀವು ಆ ಪೋಸ್ಟ್ ಅಲ್ಲಿ ಕೆಲಸ ಮಾಡಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಕೆಲವೊಂದ್ಸಲ ನೋಡಿ ರಾಜಕೀಯದಲ್ಲೂ ಕೂಡ ಮಿನಿಸ್ಟರ್ಗಳಿಗೆ ಪೋಸ್ಟ್ ಅನ್ನ ಕೊಟ್ಟಿರ್ತಾರೆ. ಅವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಅಲ್ಲಿ ಅವರನ್ನ ಇಳಿಸಿ ಬೇರೆಯವ್ರಿಗೆ ಏನ್ ಮಾಡ್ತಾರೆ? ಅಲ್ಲಿ ಕೂಳಿಸಿ ಬಿಡ್ತಾರೆ ಅಲ್ವಾ? ಅದಕ್ಕೆ ಈ ರೀತಿಯಲ್ಲಿ ವಿಶ್ವ ಸಿಂಹಾಸನಕ್ಕೆ ನೀವು ಅಧಿಕಾರಿಗಳಾಗ್ಬೇಕು ಅಂತಂದ್ರೆ ಪರಮಾತ್ಮ ಸಿಂಹಾಸನದ ಅಧಿಕಾರಿಗಳು ಆಗ್ಲೇಬೇಕು. ಮತ್ತೆ ಕರ್ಮ ಮಾಡ್ಬೇಕಾದ್ರೂ ಕೂಡ ನಿಮಗೆ ಶಾಂತಿ ಸುಖ ಸಂತೋಷದ ಅನುಭವ ಆಗ್ತದೆ. ಬಾಬಾ ಏನ್ ಹೇಳ್ತಾರೆ? ಮಕ್ಕಳೇ, ಪರಮಾತ್ಮ ಸಿಂಹಾಸನದಲ್ಲಿ ಇದ್ದಾಗ ಆತ್ಮಕ್ಕೆ ಸುಖ ಸಿಕ್ಕಿಲ್ಲ, ಆತ್ಮಕ್ಕೆ ಸಪ್ತಗುಣದ ಅನುಭವ ಆಗಿಲ್ಲ, ಸಫಲತೆಯ ಅನುಭವ ಆಗಿಲ್ಲ ಅಂತಂದ್ರೆ ಆ ಶಕ್ತಿ ವಿಶ್ವದ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮೊದಲು ಚೆಕ್ ಮಾಡ್ಕೊಳ್ಳಿ, ನೀವು ಬಾಬನ ಮಡಿಯಲ್ಲಿ ಇದ್ದಾಗ ಆತ್ಮನಿಗೆ ಸಪ್ತಗುಣದ ತಾಯಿ ತಂದೆಯ ಪಾಲನೆಯ ಸುಖದ ಅನುಭವ ಆಗ್ತಾ ಇದೆಯಾ? यह परमात्मा से दिल तक सिर्फ आप ब्राह्मणों के लिए ही है. ಈ ಪರಮಾತ್ಮನ ಹೃದಯ ಸಿಂಹಾಸನ ಕೇವಲ ಯಾರಿಗಿದೆ ಅಂತೆ? ನಾವು ಬ್ರಾಹ್ಮಣರಿಗೆ ಮಾತ್ರ. ಹಂಗಂದ್ರೆ ಬ್ರಾಹ್ಮಣರಿಗೆ ಮಾತ್ರ ಇದೆ ಅಂತಂದ್ರೆ ಏನ್ ಅರ್ಥ? ಬ್ರಾಹ್ಮಣರಲ್ಲೂ ನಂಬರ್ ವಾರ್ ಇರ್ತೀವಲ್ಲ ನೋಡ್ರೆ. ಬ್ರಾಹ್ಮಣರು ಅಂತಂದ್ರೆ ನನಗೆ ಶಾಂತಿ ಕೊಡು, ನನಗೆ ನೆಮ್ಮದಿ ಕೊಡು, ನನ್ನ ಮಕ್ಕಳಿಗೆ ಹಿಂಗ್ ಮಾಡೋ ಅಂತ ಹೇಳೋರಿಗೆ ಬಾಬಾ ಬ್ರಾಹ್ಮಣರು ಅಂತ ಹೇಳೋದಿಲ್ಲ. ಬ್ರಾಹ್ಮಣರು ಅಂತಂದ್ರೆ ಯಾರು? ಬೇರೆಯವರ ದುಃಖವನ್ನ ಯಾರು ದೂರ ಮಾಡ್ತಾರೋ, ಅದಕ್ಕೆ ನಿಮಿತ್ತರಾಗ್ತಾರೋ ಅವ್ರು ಯಾರು? ಬ್ರಾಹ್ಮಣರು. ಹಾಗೆ ನಿಮ್ಮ ಮನಸ್ಸನ್ನು ಬಾಬಾ ಪ್ರಪಂಚದಂತೂ ಎಲ್ಲಾ ಆತ್ಮಗಳ ದುಃಖ ದೂರ ಮಾಡುವಂತ ಹೋಗ್ಬಿಟ್ಟು ಮನಸ್ಸನ್ನು ಬಾಬನ ಕೈಯಲ್ಲಿ ಕೊಟ್ಟಾಗ ಮಾತ್ರ ಬಾಬಾ ಏನ್ ಮಾಡ್ತಾರೆ? ಅಷ್ಟು ನಿಮ್ಮನ್ನ ಶುದ್ಧ ಮಾಡಿ ತನ್ನ ಹೃದಯದಲ್ಲಿ ಕುಳಿಸ್ಕೊಳ್ತಾರೆ. ಸಿಂಪಲ್ ಆತ್ಮೇರೆ, ನಿಮ್ಮ ವೈಯಕ್ತಿಕ ಸ್ವಾರ್ಥ ಶಾರೀರಿಕ ಇಚ್ಛೆನ ಇಟ್ಕೊಂಡು ನಿಮ್ಮಪ್ಪನ ಹತ್ರ ಹೋದ್ರೆ ನಿಮ್ಮಪ್ಪ ದೂರದಿಂದ ಹಿಂಗೆ ಕೊಟ್ಟು ಕಳಿಸ್ತಾರೆ ಹೊರತು ನಿಮ್ಮನ್ನ ಹೃದಯದಲ್ಲಿ ಅವನು ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ನೀವು ವೈಯಕ್ತಿಕವಾಗಿ ಕೇಳ್ತಾ ಇರೋದು ಯಾವುದಕ್ಕೆ? ಶರೀರಕ್ಕೆ. ಯಾವ್ದಕ್ಕೆ ಕೇಳ್ತಾ ಇದ್ದೀರಿ? ಅದ್ರಲ್ಲಿ ವಿಕಾರ ಇದೆಯೋ ಇಲ್ವೋ? ನೀವು ಧನ ಬೇಕು, ಈ ಪ್ರಪಂಚದ ತಾನೇ ಧನ ಕೇಳ್ತಾ ಇರೋದು. ಇಂಜಿನಿಯರಿಂಗ್ ಸೀಟ್ ಬೇಕು, ಈ ಪ್ರಪಂಚ ತಾನೇ ಕೇಳ್ತಾ ಇದ್ದೀರಿ. ಇನ್ನು ನೀವು ಇಂದ್ರಿಯ ಸುಖವನ್ನೇ ನೀವು ಕೇಳ್ತಾ ಇದ್ದೀರಾ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದನ್ನೇ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಹೌದಾ? ಆದ್ಮೇಲೆ ಬಾಬಾ ಯಾಕೆ ನಿಮ್ಮನ್ನ ಹೃದಯದಲ್ಲಿ ಇಟ್ಕೊಳ್ಬೇಕು? ಈಶ್ವರನ ಕಾರ್ಯಕ್ಕೋಸ್ಕರ ನೀವು ನಿಮಿತ್ತರಾಗಿ ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಏನು ಇಲ್ಲದೆ ನಿಸ್ವಾರ್ಥ ಭಾವದಿಂದ, ನಿಮಿತ್ತ ಭಾವದಿಂದ, ನಿರ್ಮಾಣ ಭಾವದಿಂದ ಇದ್ದಾಗ ಮಾತ್ರ, ಯಾವಾಗ ಸಂಪೂರ್ಣವಾಗಿ ಈಶ್ವರನ ಕಾರ್ಯಕ್ಕೆ ನಾವು ಮನಸ್ಸನ್ನು ಬಾಬನ ಕೈಯಲ್ಲಿ ಕೊಡ್ತೀವೋ ಅವಾಗ ಬಾಬಾ ಏನ್ ಮಾಡ್ತಾರೆ? ಎತ್ಕೊಂಡು ಎಲ್ಲಿ ಇಟ್ಕೊಳ್ತಾರೆ? ಹೃದಯದಲ್ಲಿ ಇಟ್ಕೊಳ್ತಾರೆ. ಅಂತವರಿಗೆ ಮಾತ್ರ ಈ ಅನುಭವ ಆಗತ್ತೆ. ಇಲ್ಲೂ ಕೂಡ ಭಗವಂತನ ಹೃದಯಕ್ಕೆ ಹೋಗ್ಬೇಕು ಅಂತಂದ್ರೆ ವಿಶ್ವ ಕಲ್ಯಾಣದ ಸಂಕಲ್ಪ ಇಟ್ಟುಕೊಂಡೇ ನೀವೇನ್ ಮಾಡ್ಬೇಕಾಗ್ತದೆ? ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಈ ಸಿಂಹಾಸನ ಕೇವಲ ಬ್ರಾಹ್ಮಣರಿಗೋಸ್ಕರ ಮಾತ್ರನೇ ಹೊರತು ಭಕ್ತರಿಗೆ ಅಲ್ಲ. ಯಾವ ಭಕ್ತರು? ದ್ವಾಪರ ಕಲಿಯುಗದ ಭಕ್ತರಲ್ಲ, ಸಂಗಮ ಯುಗದ ಭಕ್ತರು, ಕುಮಾರಿಯಲ್ಲಿ ಇರುವಂತ ಭಕ್ತರು. ಆ ಭಕ್ತರಿಗೆ ಈ ಸಿಂಹಾಸನ ಸಿಗೋದಿಲ್ಲ. ಅದಕ್ಕೆ ತುಂಬಾ ಜನ ಹೇಳೋದೇನು ಅಂತಂದ್ರೆ, ಅಣ್ಣವ್ರೆ ನೀವ್ ಹೇಳಿರುವಂತ ವಿಷಯ ಎಲ್ಲ ಅರ್ಥ ಆಗ್ತದೆ, ಆದ್ರೆ ನಾವಲ್ಲಿ ಕೂತ್ಕೊಂಡೆ ಅನುಭವನೇ ಆಗೋದಿಲ್ವಲ್ಲ. ಕಾರಣ ಇದೆ. ಯಾಕೆ ಅನುಭವ ಆಗೋದಿಲ್ಲ ಅಂತಂದ್ರೆ, ನೀವು ವೈಯಕ್ತಿಕ ಹಿತಾಸಕ್ತಿಯನ್ನು ಹೇಳಿಬಿಟ್ಟು ಅಲ್ಲೋಗ್ಬಿಟ್ಟು ಕುತ್ಕೊಂಡಿದ್ರೆ ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಸಂಪೂರ್ಣವಾಗಿ ನಿಮ್ಮ ತನು ಮನವನ್ನ ಭಗವಂತನ ಕೈಲಿ ಅವನ ಕಾರ್ಯಕ್ಕೋಸ್ಕರ ಕೊಟ್ಟಾಗ ಭಗವಂತ ಪುನಃ ನಿಮ್ಮನ್ನೇನ್ ಮಾಡ್ತಾರೆ? ಉಪಯೋಗ ಮಾಡ್ಕೊಳ್ತಾರೆ. ಅದಕ್ಕೆ ಚೆಕ್ ಮಾಡ್ಕೊಳ್ಳಿ, ನೀವು ಪರಮಾತ್ಮನ ಹೃದಯ ಸಿಂಹಾಸನಕ್ಕೆ ಯೋಗ್ಯರು ಆಗಿದ್ದೀರಾ ಅಂತ. ಓಕೆ, ಅಂಶ